ಕುಟುಂಬ ಆಗಿದ್ರು ಕೂಡ ಯಾವತ್ತು ಕೂಡ ಅವತ್ತು ಅವ್ರದಾದಂತ ನಡವಳಿಕೆ ಅವರು ರಾಜಕಾರಣ ಮಾಡೋದು, ನಮ್ಮ ಪಾಟಿಗೆ ನಾವು ರಾಜಕಾರಣ ಮಾಡ್ಕೊಂಡ್ವಿ. ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಇದ್ರೆ ಕೂಡ ಎಲ್ಲಿ ಕೂಡ ಬಹಿರಂಗವಾಗಿ ಕಾಣಿಸ್ಕೊಂಡೆ, ಒಳಗಡೆ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಹೊರಗಡೆ ಅಂತ ಎಲ್ಲಿ ಕಾಣಿಸ್ಕೊಂಡಿಲ್ಲ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ವೈಷಮ್ಯ ಇರುವಂತ ಟೈಮಲ್ಲಿ ಕೂಡ ಎಲ್ಲಿ ಉದಾಹರಣೆ ನೋಡ್ಸ್ರಿ, ಎಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸೂರ್ಯನಾರಾಯಣ ರೆಡ್ಡಿ ಅವರಿಗೆ ಎಲ್ಲಿ ಜಗಳ ಆಗಿದೆ? ಎಲ್ಲಿ ಕೂಡ ಜಗಳ ಆಗ್ಲಿಲ್ಲ. ಆಮೇಲೆ ಜನರು ಅವ್ರು ತಿರಸ್ಕಾರ ಮಾಡಿದ್ರಂದ್ರೆ ಅವ್ರು ಕೆಟ್ಟವರಿದ್ದಂತೆ ಅಲ್ರಿ. ಇವಾಗ ಇವತ್ತು ನಾರಾಯಣ ರೆಡ್ಡಿ ಅವರೇನು ಅವ್ರು ಕೂಡ ರಾಜಕಾರಣ ಹಿನ್ನೆಲೆಯಿಂದ ಬಂದಂತವ್ರು, ಅವ್ರು ಕೂಡ ಮೀಸಲಾತಿ ಆಗಿರೋ ಕಾರಣ ಅವ್ರಿಗೆ ಅಲ್ಲಿ ಕ್ಷೇತ್ರ ಇಲ್ಲದಂಗ ಆಯ್ತು. ಇಲ್ಲಿದ್ರೆ ಕುರುಗೋಡು ಜನರಲ್ ಇರ್ತಾ ಇತ್ತು. ಅವ್ರು ಇದ್ದಂತ ಟೈಮಲ್ಲಿ ಅವ್ರು ರಾಜಕಾರಣದಿಂದ ದೂರ ಹೋಗ್ಬೇಕಾಯ್ತು. ನಂತರ ದಿನಗಳಲ್ಲಿ ಭರತ್ ರೆಡ್ಡಿ ಅವರು, ಅವ್ರ ತಂದೆಯವರು ಕೂಡ ಭರತ್ ರೆಡ್ಡಿ ಅವ್ರನ್ನ ಇಷ್ಟು ಮಟ್ಟಿಗೆ ಒಬ್ಬ MLA ತರ್ಲಿಕ್ಕೋಸ್ಕರ, ಒಬ್ಬ MLA ಅವ್ರ ಮನೇಲಿ ಆಗ್ಲಿಕ್ಕೋಸ್ಕರವಾಗಿ ಅವ್ರ ತಂದೆಯವರು ಕೂಡ ಹತ್ತದ್ರ ನನಗೆ ಗೊತ್ತಿರೋ ಪ್ರಕಾರ 25 ವರ್ಷಗಳ ಕಾಲ ಕಾದಾರ. ಅವರು ಕೂಡ 25 ವರ್ಷಗಳ ಕಾದ ನಂತರ ಇವತ್ತು ಅವ್ರ ಮನೆಗೆ ರಾಜಕಾರಣ ಅವಕಾಶ ಸಿಕ್ಕಿದೆ. ಪಾಪ ಭರತ್ ರೆಡ್ಡಿ ಅವರು ಹೇಳ್ತಾರೆ, ಈ ಬ್ಯಾನರ್ ಕಟ್ಟೋದು ಒಂದ್ ಸಣ್ಣ ವಿಚಾರ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ರೆ ನನಗೆ ಫೋನ್ ಮಾಡಿ ಹೇಳ್ಬೋದಾಗಿತ್ತು, ನೋಡಪ್ಪ ನಿಮ್ ಹುಡುಗರು ಬಂದು ನನ್ಗೆ ಇಲ್ಲಿ ನಮ್ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ, ತೆರವುಗೊಳಿಸು ಅಂತ ಅವ್ರು ಹೇಳ್ಬೋದಿತ್ತು, ಅವ್ರ PA ಆದ್ರೂ ಹೇಳ್ಬೋದಾಗಿತ್ತು. ಇದನ್ನ ಈ ಲೆವೆಲ್ಗೆ ತಗೊಂಡೋಗಿ ಅವರ ಹುಡುಗರು ಗುಂಪು ಕಟ್ಟಿ ಘರ್ಷಣೆ ಮಾಡಿ ಒಂದು ಪೀಕ್ ತಗೊಂಡೋಗಿದ್ದೆ ಜನಾರ್ದನ್ ರೆಡ್ಡಿ ಕಡೆಯವರು ಅಂತಿದ್ದಾರೆ ಭರತ್ ರೆಡ್ಡಿ. ನಿನ್ನೆ ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು ಈ ಜಗಳ ಆದ್ಮೇಲೆ ಅವ್ರು ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡಿಲ್ಲ. ಅವ್ರನ್ನ ಈ ಮಧ್ಯದಲ್ಲಿ ತರೋದು ಕೂಡ ಸರಿ ಕಾಣಲ್ಲ ನನಗೆ ಗೊತ್ತಿರೋಂತ ಪ್ರಕಾರ. ಇವರು ನಾರಾ ಭರತ್ ರೆಡ್ಡಿ ಅವ್ರು ಹೇಳ್ತಾ ಇದಾರೆ, ನೋಡಪ್ಪ ಬ್ಯಾನರ್ ಬಂದು ಕಟ್ಟಿದ್ರೆ ನನಗೆ ಫೋನ್ ಮಾಡ್ಬೇಕಾಗಿತ್ತು, ಮಾಡಿ ತೆರವುಗೊಳಿಸಬೇಕಾಗಿತ್ತು ಅಂತ ಹೇಳ್ತಾರೆ. ನಾನೇನ್ ಹೇಳ್ತೀನಿ, ಬ್ಯಾನರ್ ಕಟ್ಟಕ್ಕೆ ಯಾರು ಬೇಡನಕ್ಕೂ ಹೋಗಲ್ರಿ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯವರು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡಿಬೇಕಾಯ್ತು. ಬೇರೆ ಬೇರೆ ಕಾರಣದಿಂದ ಎಲ್ಲ ಊರೆಲ್ಲ ಕೂಡ ಶೃಂಗಾರ ಮಾಡಿದೆ, ಅದ್ರಲ್ಲಿ ಯಾರು ಇಲ್ಲ. ನಾವೆಲ್ಲರೂ ಕೂಡ ಅಂದ್ರೆ ಪಾರ್ಟಿಯಿಂದ ಮಾಡಿದ್ರೆ ನಾವು ಹೋಗಲ್ಲ, ಪಾರ್ಟಿಯಿಂದ ಮಾಡಿದ್ರೆ ನಾವೆಲ್ಲರೂ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಆ ರೀತಿ ರೀ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯವರು ಇವತ್ತು ಜಗತ್ತಿಗೆ ಪ್ರಸಿದ್ಧವಾದಂತ ಒಬ್ಬ ಮಹರ್ಷಿಯವರು. ಅಂತ ಸಂದರ್ಭದಲ್ಲಿ ಇವರು ಆ ಬ್ಯಾನರ್ ವಿಚಾರದಲ್ಲಿ ಅವರು ಮನೆ ಹತ್ರ ಬಂದು ಕಾಂಪೌಂಡ್ ವಾಲ್ ಕಟ್ಟಿರೋಕ್ಕೋಸ್ಕರವಾಗಿ ಜಗಳ ಆಗಿದೆ. ಅಕಸ್ಮಿತವಾಗಿ ಇವತ್ತು ಪ್ರಚೋದನೆ ಅನ್ನೋಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಇವತ್ತು ಪ್ರಚೋದನೆ ಅನ್ನೋಂಥದ್ದು ಬ್ಯಾನರ್ ಹರಿದಿದ್ದಕ್ಕೋಸ್ಕರವಾಗಿ ಅನ್ನೋದಲ್ಲ ಇಂಪಾರ್ಟೆಂಟ್, ಬ್ಯಾನರ್ ಎಲ್ಲಿ ಕಟ್ಟಿದ್ವಿ ಅನ್ನೋಂಥದ್ದು ಅದು ಕೂಡ ಪ್ರಚೋದನೆ ಆಗುತ್ತೆ. ನಾನೇನ್ ಹೇಳ್ತೀನಿ, ಸಾಹೇಬ್ರು, ಮುಖ್ಯಮಂತ್ರಿ ಸಾಹೇಬ್ರು ಆಗಿರ್ಬೋದು, ನಾರಾ ಭರತ್ ರೆಡ್ಡಿ ಅವರು ಆಗಿರ್ಬೋದು, MLA ಆಗಿರೋ ಕಾರಣ ಇವತ್ತು ಬ್ಯಾನರ್ ಎದಕ್ಕೋಸ್ಕರವಾಗಿ ಅವ್ರು ಕಾಂಪೌಂಡ್ ಅಲ್ಲಿ ಯಾಕೆ ಕಟ್ಟಿದ್ರಿ? ನೀವು ಜಗಳ ಮಾಡ್ಕೋಬೇಕಂತ ಹೇಳಿ ಕಟ್ಟಿದ್ರಲ್ಲ. ಇವಾಗ ಹೇಳ್ತೀರಿ ಬ್ಯಾನರ್ ಹರಿದಿದ್ಕೋಸ್ಕರವಾಗಿ ಪ್ರಚೋದನೆ ಅಲ್ಲ, ಬ್ಯಾನರ್ ಕಟ್ಟಿದ್ಕೋಸ್ಕರವಾಗಿ ಪ್ರಚೋದನೆ ಅನ್ನಂತ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನೀವು ಬ್ಯಾನರ್ ಕಟ್ಟಿ ಅವರು ಅಂಗಳದಲ್ಲಿ ಕಟ್ಟಿ ಅವರು ಹೋಗಂತ ಮನೆಗೆ ರಸ್ತೆಗೆ ಹೋಗ್ಲಾರ್ದಂತ ನೀವು ಬ್ಯಾನರ್ ಕಟ್ಕೊಂಡು ಇಲ್ಲ ನಾವೇ ಅಲ್ಲೇ ಕುಡಿದು ಅಲ್ಲೇ ಕುಂತು ಇಲ್ಲ ನಾವ್ ಇಲ್ಲೇ ಕಟ್ತೀವಿ ಅಂದ್ರೆ ಯಾರು ಕೂಡ ಅದು ಒಪ್ಪಲ್ಲ. ಅಂದ್ರೆ ಇದೆಲ್ಲ ಪ್ಲಾನ್ ಮಾಡಿದ್ರು ಅಂತ ಅವರು ಇನ್ಸಿಡೆಂಟೇ ಪ್ಲಾನ್ ಮಾಡ್ಕೊಂಡು ಬಂದಿರೋ ಕಾರಣ. ನೋಡ್ರಿ, ಬೆಳಿಗ್ಗೆ ಒಂದು ಇನ್ಸಿಡೆಂಟ್, ಮಧ್ಯಾಹ್ನ ಬಂದ ಪೊಲೀಸ್ ಅವ್ರು ತೆರವುಗೊಳಿಸ್ತಾರ, ಮತ್ತೆ ಸಾಯಂಕಾಲ ಒಂದು ಇನ್ಸಿಡೆಂಟ್, ಅವ್ರು ಬಂದು ಸಾಯಂಕಾಲ ಜಗಳ ಮಾಡ್ತಾರಂದ್ರಿನ ಅವ್ರೆಲ್ಲ ಕೂಡ ಕಲ್ಲುಗಳು, ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ಕೂಡ ಒಂದೇ ಸರಿ ಇನ್ಸಿಡೆಂಟ್ ಆಗಿ ಯಾವಾಗಲ್ಲ ನೋಡ್ರಿ. ಇವೆಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಂತ ಟೈಮಲ್ಲಿ ನನಗೆ ಗೊತ್ತಾಯ್ತು, ಪೆಟ್ರೋಲ್ ಬಾಂಬ್ ನೋಡಿದ ತಕ್ಷಣ KGಹಳ್ಳಿ DGಹಳ್ಳಿ ನೆನಪಾಯ್ತು. ಈ KGಹಳ್ಳಿ DGಹಳ್ಳಿಯಲ್ಲಿ ಅವರು ನಮ್ಮ ಅಖಂಡ ಶ್ರೀನಿವಾಸ್ ಅವ್ರ ಮನೆ ಮೇಲೆ ಒಬ್ಬ ದಲಿತ ನಾಯಕರಿ, ಅವನ ಪಾಪ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಂತ ಕೆಲವೊಂದು ನಾಯಕರೇ ಅವ್ನು ಹೆಂಗೋ ಕಡೆ ರಾಜಕಾರಣ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಅವನ ಮನೆಯಲ್ಲಿ ನುಗ್ಗಿ, ಒಬ್ಬ ದಲಿತ ನಾಯಕರ ಮನೆಯಲ್ಲಿ ನುಗ್ಗಿ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿ ಆ ಮನೆಯೆಲ್ಲ ಕೂಡ ಸುಟ್ಟಾಕಿ ಇವತ್ತು ಎಲ್ಲಿ ಅಡ್ಡಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಜೊತೆ ಅಡ್ಡಾಡ್ತಾ ಇದಾರೆ. ಅಂದ್ರೆ KGಹಳ್ಳಿ DGಹಳ್ಳಿ ಜನಾರ್ದನ್ ರೆಡ್ಡಿ ಅವರ ಮನೆನ ಪ್ಲಾನ್ ನಡೆದಿತ್ತು ಅಂತ ಹೇಳ್ತೀರಾ? ಹಂಗೆ ಕಾಣ್ತಿದೆ. ನಾನು ಯಾಕೆ ಇದನ್ನು ಉಲ್ಲೇಖನ ಮಾಡ್ತೀನಿ ಅಂದ್ರೆ, ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಸಣ್ಣ ವಯಸ್ಸಲ್ಲಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರ ತಂದೆಯವ್ರ ವಯಸ್ಸು ಇರ್ಬೋದಿಲ್ಲ ಅನ್ನಕಲ್ಲ, ಯಾವ ವಯಸ್ಸಾದ್ರೂ ಕೂಡ ನಾವು ಸ್ವಲ್ಪನಾಗ್ಲಿ ಜ್ಞಾನ ಇರ್ಬೇಕಲ್ಲ. ಜ್ಞಾನದಿಂದ ಶಾಸನಬದ್ಧವಾಗಿ ಶಾಸಕನಾಗಿ ಹಂಗೆ ನಡ್ಕೋಬೇಕನ್ನಂಥದ್ದು ಇರ್ಬೇಕಲ್ಲ. ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಪ್ರಮಾಣ ವಚನ ಕಾಯ ವಾಚ ಮನಸ್ಸದಿಂದ ಯಾವ ರೀತಿ ದ್ವೇಷ ರಾಗ ಇಲ್ಲಾರದಂತೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಂತ ಆ ರೀತಿ ನಡ್ಕೋಬೇಕಾಗಿತ್ತಲ್ಲ. ಇವತ್ತು ದೇಶ ರಾಗವನ್ನು ಎಲ್ಲವನ್ನೂ ಇಟ್ಕೊಂಡು ದೇಶದ ರಾಜಕಾರಣ ಮಾಡೋದ್ರಿಂದ ಅದು ಸರಿಯಲ್ಲ ಅನ್ನಂತ ವಿಚಾರ ನೋಡಿದಂತ ಟೈಮಲ್ಲಿ ಅವ್ರು ಹೇಳಿದಂತ ಹೇಳಿಕೆಗಳೇನು, ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಮನಸ್ಸು ಮಾಡಿದ್ರೆ ಅವ್ರನ್ನ ಇವತ್ತು ಉಳಿಸ್ತಿದ್ದಿಲ್ಲ, ಈ ಬಳ್ಳಾರಿಯನ್ನು ಸುಟ್ಟಾಕ್ತಿದ್ದೆ, ಅವ್ರ ಮನೆಯನ್ನು ಭಸ್ಮ ಮಾಡ್ತಿದ್ದೆ. ಶಾಸಕರಾದಂತವ್ರು ಈ ರೀತಿ ಹೇಳಿಕೆಗಳು ಕೊಡ್ತಾ ಇದಾರೆ ಅಂದ್ರೆ ಎಷ್ಟು ದ್ವೇಷ ಇರಬಹುದು ನೋಡ್ರಿ. ಆದ್ರೆ ರಾಮುಲು ಅವರೇ, ಭರತ್ ರೆಡ್ಡಿ ಒಂದು ಹೇಳ್ತಾರೆ, ನಾನು ಅಷ್ಟು ಚೀಪ್ ವ್ಯಕ್ತಿ ಅಲ್ಲ, ನಾನು ಲಂಡನ್ ನಲ್ಲಿ ಓದ್ಕೊಂಡ್ ಬಂದಿರೋನು, ನನಗೆ ರಾಜಕಾರಣ ಗೊತ್ತಿದೆ, ನಾನು ಇವ್ರ ತರ
ಅವರೊಂದು ಉದಾಹರಣೆ ಕೊಡ್ತಾರೆ. ಶ್ರೀರಾಮುಲು ಅವರು ಅನಿಲ್ ಲಾಡ್ ಮನೆಗೆ ನುಗ್ಗಿ ಗುಂಪು ಕಟ್ಕೊಂಡು ಹೋಗಿ ಅವ್ರ ಮನೆ ಸುಟ್ಟು ಹಾಕಕ್ ಹೋಗಿದ್ದವರು. ಆ ಇತಿಹಾಸ ರಾಮುಲು ಅವ್ರಿಗಿದೆ, ನನಗ ಆ ಇತಿಹಾಸ ಇಲ್ಲ ಅಂತಾರೆ. ನೋಡ್ರಿ, ನಾನು ಎಲ್ಲ ಬ್ಯಾಕ್ ಗ್ರೌಂಡ್ಗಳನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರಿ, ನಾನು ಮುಂಚೆಯಿಂದ ಕೂಡ ಬಡವರು ಪರವಾಗಿರಂತ ಮನುಷ್ಯ ರೀ. ರಾಮ್ಲೋರ್ ನೀವು ಅನಿಲ್ ಲಾಡ್ ಮನೆ ಸುಟ್ಟು ಹಾಕಕ್ ಹೋಗಿದ್ ನಿಜನ, ಆರೋಪ ನಿಜನ ಭರತ್ ರೆಡ್ಡಿ ಅವರು? ನಾನು ಎಲ್ಲಿ ಕೂಡ ನಾನು ಅವತ್ತಿದ್ದಂತ ಸಂದರ್ಭದಲ್ಲಿ ಹೋರಾಟಗಳು ನಡೀತಿದ್ವಾಗ್ಲಿ, ಹೋರಾಟಗಳು ನಡೆಯುವಂತ ಟೈಮಲ್ಲಿ ಬಹಳಷ್ಟು ಕೇಸ್ಗಳು ಆಗಿದಾವ. ಎಲ್ಲಿ ಕೂಡ ರಾಮ್ಲೋರು ಈ ರೀತಿ ಇನ್ಸಿಡೆಂಟ್ ಮಾಡಿದಾರ ಅನ್ನೋಂಥದ್ದು ಎಲ್ಲಿ ಕೂಡ ಇಲ್ಲ. ಕೇವಲ ಗಲಿಬೆ ಆದಂತ ಟೈಮಲ್ಲಿ ಏನೇನು ಇನ್ಸಿಡೆಂಟ್ಗಳು ಆಯ್ತು, ಅವೆಲ್ಲ ಕೂಡ ನನ್ನ ಮೇಲೆ ಕಟ್ಟೋದು ಬೇಕಾಗಿಲ್ಲ. ಎಲ್ಲಿ ಕೂಡ ಇವತ್ತು ನಾನು ಹೋರಾಟಗಳು ನಡೆಯುವಂತ ಟೈಮಲ್ಲಿ ಯಾರಿಗೂ ಕೂಡ ಜೀವಕ್ಕೆ ಅಪಾಯ ಆಗಲಿಲ್ಲ. ಯಾರು ಕೂಡ ನನ್ನ ಹೋರಾಟದಲ್ಲಿ ಯಾರೊಬ್ಬರ ವ್ಯಕ್ತಿ ಸತ್ತಾರನ್ನಂತ ಉದಾಹರಣೆ ಇರಲಿಲ್ಲ. ನಾನು ಯಾವತ್ತನಾಗ್ಲೂ ಓಪನ್ ಆಗಿ ಬಂದು ಅವ್ರ ಮನೆ ಸೊಡ್ರಿ, ಅವ್ರನ್ನ ಮುಗಿಸ್ರಿ ಅನ್ನಂತ ಭಾಷೆ ಇಲ್ಲಿ ಬಳಕೆ ಮಾಡಲಿಲ್ಲ. ಭರತ್ ರೆಡ್ಡಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂದಿದ್ದೆ ಜನಾರ್ದನ್ ರೆಡ್ಡಿ ಅವರ ಕಾಲದಲ್ಲಿ, ಅದನ್ನ ಮತ್ತೆ ಮುಂದುವರಿಸೋದೇ ಅವ್ರ ಉದ್ದೇಶ. ಅದೇ ಕಾರಣಕ್ಕೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಕೊಂಡ್ರು. ಇವಾಗ ನೋಡ್ರಿ, ಸದ್ಯಕ್ಕೆ ಕಾಂಗ್ರೆಸ್ ಪಾರ್ಟಿನ ಶಾಸಕರು 135, 136 ಮಂದಿ ಶಾಸಕರಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಅಖಂಡ ಜಿಲ್ಲೆಯಲ್ಲಿ ಸುಮಾರು 10ರಲ್ಲಿ 9 ಮಂದಿ ಅವರೇ ಇದ್ದಾರೆ. ಇವತ್ತು ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ನಂತರ ಸರ್ಕಾರ ಬಂತು. ಸರ್ಕಾರ ಬಂದಂತ ಟೈಮಲ್ಲಿ ನೀವು ತಪ್ಪು ಮಾಡಿದಿರಿ ಅನ್ನಂತ ಕಾರಣದಿಂದ ನಮಗೆ ಪನಿಷ್ಮೆಂಟ್ ಕೊಟ್ರು. ಇವತ್ತು ನಾವೆಲ್ಲರೂ ಕೂಡ ಸೋಲಿಕ್ಕೆ ಕಾರಣ ಏನು? ನಾವು ತಪ್ಪು ಮಾಡಿದ್ಕೋಸ್ಕರವಾಗಿ, ಜನರಿಗೆ ಅರ್ಥ ಆಗಿದ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಕೂಡ ಸೋಲಿಸಿದಾರ. ಇವತ್ತು ಅದೇ ತಪ್ಪು ನೀವು ಮಾಡಕ್ ಹೋಗ್ತೀರಾ? ರಾಮುಲು ಅವರೇ, ನೀವು ಒಂದ್ ಮಾತು ಹೇಳ್ತೀರಾ, ಇದು ಜನಾರ್ದನ ರೆಡ್ಡಿ ಅವರನ್ನ ಮುಗಿಸೋಕೆ ಮಾಡಿದ ಪ್ಲಾನ್ ಅಂತ ಮೊದ್ಲಿಗೆ ಹೇಳ್ತೀರಾ. ಎರಡನೇ ಸಾರಿ ಹೇಳ್ತೀರಾ ರಾಜಶೇಖರ ರೆಡ್ಡಿಯನ್ನ ಸತೀಶ್ ರೆಡ್ಡಿ ಮುಗಿಸೋಕೆ, ಅವನು ಬೆಳೀತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಮುಗಿಸೋಕೆ ಮಾಡಿದ ಪ್ಲಾನ್ ಅಂತೀರಾ. ಮತ್ತೆ ನಿನ್ನೆ ಹೇಳ್ತೀರಾ ಸಾಚಾ ಶೇಖರ್ ಅವರನ್ನ ಮುಗಿಸೋ ಪ್ಲಾನ್ ಮಾಡಿತ್ತು, ಲಿಂಗಾಯತ ನಾಯಕ ಬೆಳೆದ್ ಬಿಡ್ತಾನೆ ಅನ್ನೋ ಕಾರಣಕ್ಕೆ ಅಂತ. ಆದ್ರೆ ನಿಮ್ಮ ಆರೋಪದಲ್ಲಿ ಒಂದು ಆರೋಪ ಯಾವ್ದು ಸರಿಯಾಗಿಲ್ವಲ್ಲ? ನೀವೇ ಏನೋ ಕಾಗಕ್ಕಾಗ ಕತೆ ಕಟ್ತಾ ಇದ್ದೀರಾ ಅಂತ. ನೋಡ್ರಿ, ನಾನು ಅವತ್ತು ಗಲಿಬೆ ಆಗಂತ ಟೈಮಲ್ಲಿ ಅವತ್ತು ಮೇನ್ ಆಗಿ ಆ ಕಲ್ಪ್ರೇಟ್ ಯಾರು ಸತೀಶ್ ರೆಡ್ಡಿ ಅನ್ನೋ ಅಂತ ನಾನು ಯಾವತ್ತೂ ನೋಡಿಲ್ಲ ರೀ. ನೇರವಾಗಿ ಅವತ್ತೇ ನೋಡಿರೋಂಥದ್ದು. ಆ ಸತೀಶ್ ರೆಡ್ಡಿಯಿಂದ ಪ್ರಾರಂಭವಾದಂತ ಗಲಾಟೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಕೂಡ ಗುಂಡು ಹಾರಿದೆ ಅಂತೇಳಿ ಅವ್ರ ಗುಂಡು ಕೂಡ ತಂದು ನೋಡ್ಸಿದ್ರಿ. ಅವತ್ತು ಇನ್ಸಿಡೆಂಟ್ ಆದ ನಂತರ ಮತ್ತೆ 7 ಗಂಟೆ ಪ್ರಾರಂಭ ಆಗುತ್ತೆ ರೀ. ಅವ್ರು ಬಂದಿರೋದು MLA ಅವರು ಸುಮಾರಾಗಿ ಒಂದು ಗುಂಪು ಹಾಕೊಂಡು ಹತ್ತತ್ರ 2,000 ಮಂದಿನ ಹಾಕೊಂಡು ಅವ್ರು ಕೂಡ ಈ ಕಡೆ ಬರ್ತಾ ಇದಾರೆ. ಬರುವಂತ ಟೈಮಲ್ಲಿ ಪೊಲೀಸರು ಮನಸ್ಸು ಮಾಡಿದ್ರೆ ತಡಿಬಹುದಾಯ್ತು. ಈ 3 ಸ್ಟೋರಿ ಯಾಕೆ ಹೇಳಿದ್ರಿ ಅಂತ? ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಪ್ಲಾನ್ ಅಂದ್ರಿ, ಆಮೇಲೆ ರಾಜಶೇಖರ್ ರೆಡ್ಡಿ ಕೊಲೆ ಮಾಡೋ ಪ್ಲಾನ್ ಅಂದ್ರಿ, ನಾಚಾ ಶೇಖರ್ ಅವರನ್ನ ಕೊಲೆ ಮಾಡೋಕೆ ಅಂತ ಲಿಂಗಾಯತ್ ವರ್ಸಸ್ ರೆಡ್ಡಿ ತಂದ್ರಿ. ಈ 3 ಕತೆ ಯಾಕೆ ಕಟ್ಟಿದ್ರಿ? ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವರು ನಾನು ಬಹಳ ಮುಂಚೆಯಿಂದ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದೆ. ಏನಂತೇಳಿ, ಫಸ್ಟ್ ನಂಬರ್ 1 ಸತೀಶ್ ರೆಡ್ಡಿ ಪ್ರಾರಂಭ ಆದಂತದ್ದು. ಆಮೇಲೆ ಅವರೆಲ್ಲರೂ ಕೂಡ SP ಸರ್ಕಲ್ ದಲ್ಲಿ ಕುಡಿದು ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಜನಾರ್ದನ್ ರೆಡ್ಡಿ